ಈ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ನಮ್ಮ ದೇವಸ್ಥಾನ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮೊದಲೆತ್ಕೊಂತ ಎಲ್ಲರಿಗೂ ಈ ತೆಪ್ಪೋತ್ಸವದಲ್ಲಿ ವಿರಾಜಮಾನವಾಗಿರುವಂಥ ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಲಕ್ಷ್ಮೀನರಸಿಂಹಸ್ವಾಮಿ, ಸರ್ಪದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಓಂ ಸದಾಶಿವಸಮಾರಂಭ ಶಂಕರಾಚಾರ್ಯ ಮಧ್ಯಮ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವ ಶ್ರೀ ಘಾಟಿ ಸುಬ್ರಹ್ಮಣ್ಯ ಇರುವಂತ ಕಾಲಾವಕಾಶದಲ್ಲಿ ಉಪಯೋಗಿಸ್ಕೊಳ್ಳಬೇಕು. ದಯವಿಟ್ಟು ಕ್ಯಾಮ್ರಾ ಸ್ವಲ್ಪ ಸೈಡ್ ಬಂದ್ಬಿಡ್ರಿ. ದೇವ್ರ ಪಕ್ಕದಲ್ಲ ಸೈಡ್ ಬನ್ನಿ, ಪಕ್ಕಕ್ಕೆ ಬನ್ನಿ, ಎಲ್ಲ ಪಕ್ಕಕ್ಕೆ ಬನ್ನಿ. ದೇವ್ರು ನೋಡಿ, ದೇವ್ರನ್ನ ನಾಗರಾಜ್ ತಪ್ಪದವ್ರೆ ಶುರು ಮಾಡಬೇಕು. ದಯವಿಟ್ಟು ವೇದಿಕೆ ಮೇಲೆ ಯಾರು ಹೋಗ್ತೀರಾ, ದಯವಿಟ್ಟು ವೇದಿಕೆ ಮೇಲೆ ಯಾರು ಬರ್ಕೊಡ್ದು. ಹಾಗೆ ವೆಹಿಕಲ್ ಮುಂಬೈದಲ್ಲಿ ಇರ್ತಕ್ಕಂಥ ಕಾರುಗಳು ಕ್ಲಿಯರ್ ಮಾಡಿ ಬೇರೆ ಕಾರ್ ತಗೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗೆ ಈಗ ಒಂದು ಗೌರಿ ಇಷ್ಟೊತ್ತು ಶಿವನು ಡ್ಯಾನ್ಸು, ಗಣಪತಿ ಡ್ಯಾನ್ಸು ಎಲ್ಲ ಆಯಿತು. ಈಗ सदाशिवसमारम्भा शंकराचार्य मध्यमा अस्मदाचार्य पर्यन्तां वन्दे गुरुपरम्परा योगिमानसस्मारकं सच्चिदानन्द विग्रहं तद्विद्याकारुण्यं सुब्रह्मण्यमहं भजे. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ
ದೊಡ್ಡಬಳ್ಳಾಪುರ ತಾಲೂಕು ಕೂಪೇರೆ ಹೋಬಳಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂಭಾಗದಲ್ಲಿ 7 ಎಡೆ ಸರ್ಪಾಕಾರವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬೆನ್ನಿನ ಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ. ಒಂದೇ ಈ ಶಿಲೆಯಲ್ಲಿ 2 ದೇವರು ತಾನಾಗಿ ಉತ್ತಮವಾಗಿರುವಂತ ದೇವರು, ಸ್ವಯಂಭೂ ಮೂರ್ತಿ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ 7 ಎಡೆ ಸರ್ಪಾಕಾರವಾಗಿರುವಂತ ಸ್ವಾಮಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬೆನ್ನಿನ ಮೇಲೆ ಪಶ್ಚಿಮಕವಾಗಿರೋದ್ರಿಂದ ಅಲ್ಲೋಗಿ ದೇವರ ದರ್ಶನ ಮಾಡಕ್ಕಾಗಲ್ಲ ಎಂಬ ಉದ್ದೇಶಕ್ಕೋಸ್ಕರ ಗೋಡೆ ಕನ್ನಡಿ ಇಟ್ಟಿದ್ದಾರೆ. ಕನ್ನಡಿ ಮೂಲಕ ಪ್ರತಿಯೊಬ್ಬ ಭಕ್ತರಿಗೂ ಲಕ್ಷ್ಮೀ ನರಸಿಂಹ ಸ್ವಾಮಿ ಕನ್ನಡಿ ದರ್ಶನ ಆಗುತ್ತೆ. ಸ್ವಾಮಿ ಉದ್ಭವವಾಗಿ ಸುಮಾರು 700 ವರ್ಷ ಮೇಲ್ಪಟ್ಟಿದೆ. 700ಕ್ಕಿಂತ ಹೆಚ್ಚು ಲೆಕ್ಕ ಇಲ್ಲ. ಆದ ಕಾರಣ ಸ್ವಾಮಿ ಇಲ್ಲಿ ಸರ್ಪಾಕಾರದಲ್ಲಿರುವಂಥದ್ದು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸರ್ಪಾಕಾರದಲ್ಲಿರಿಂದ ಸರ್ಪಂಗೋ ಗರುಡಂಗೋ ದ್ವೇಷ. ಆದ ಕಾರಣ ನನ್ನ ಸೋದರ ಮಾವ ಮಹಾವಿಷ್ಣು ಕೋತು ಅಂತ ಬತ್ ಮಾಡಿದಾಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವತಾರದಲ್ಲಿ ಬೆಂಗಾವಲಾಗಿದ್ದ.